ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಟ್ಟು ನಿಂತಿದೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ನಾವು ಪುನಃ ನಮ್ಮ ಸಮಾಜದೆಡೆಗೆ ಬರೋಣ. ನಾವು ಈ ಸಿಂಧನೂರು ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಇಲ್ಲಿ ಹಲವಾರು ವೈವಿಧ್ಯತೆಯಿಂದ ಕೂಡಿದಂತಹ ನಂಬಿಕೆಗಳನ್ನ, ತತ್ವಾದರ್ಶಗಳನ್ನ, ಧರ್ಮಗಳನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಂಡು ಬದುಕುತ್ತಿರುವಂತಹ ನಾವು ಒಂದೆಡೆ ಹೇಳುತ್ತಾ ಇದ್ದೇವೆ, ನಾವೆಲ್ಲ ಒಂದು. ಆದರೆ ಅದರ ಮರುವಶ ನಾವು. ನಮ್ಮ ಸಮಾಜದಲ್ಲಿ ಕಲ್ಲನ್ನು ಆರಾಧಿಸುವವರಿದ್ದಾರೆ. ಕಲ್ಲು, ಹುಲ್ಲು, ಮುಳ್ಳು ಇವುಗಳನ್ನು ಆರಾಧಿಸುವ ಸಹೋದರರೆನಿಸಿಕೊಂಡ ಮನುಷ್ಯರು ನಮ್ಮೊಂದಿಗಿದ್ದಾರೆ. ಹಾವನ್ನು, ಹೂವನ್ನು, ಗೋವನ್ನು ಆರಾಧಿಸುವ ಮನುಷ್ಯ ಬಾಂಧವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಾಗನನ್ನು ಆರಾಧಿಸುವವರು, ತೇಗದ ಮರವನ್ನು ಆರಾಧಿಸುವವರು ನಮ್ಮ ಮನುಷ್ಯ ಬಂಧುಗಳಾಗಿರುವಾಗ, ನಮ್ಮ ಮನುಷ್ಯ ಸಹೋದರರಾಗಿರುವಾಗ, ಗಿಡಗಳನ್ನ, ಮರಗಳನ್ನ ಆರಾಧಿಸುವ ನಮ್ಮ ಸಹೋದರರು ಈ ಸಮಾಜದಲ್ಲಿರುವಾಗ, ಅದೇ ರೀತಿ ಹುಲ್ಲುದರ್ಬೆಯನ್ನ, ಶಿಲುಬೆಗಳನ್ನ ಆರಾಧಿಸುವಂತಹ ಸಹೋದರರು ನಮ್ಮ ಜೊತೆಗಿರುವಾಗ, ಅದೇ ರೀತಿ ಹೇಳುವುದಾದಲ್ಲಿ ಮೃತರನ್ನ, ಜೀವಂತರನ್ನ ಆರಾಧಿಸುವವರು ನಮ್ಮ ಮುಂದಿರುವಾಗ, ದರ್ಗಾಗಳಲ್ಲಿರುವವುಗಳನ್ನು, ದುರ್ಗಾಗಳಲ್ಲಿರುವವುಗಳನ್ನು ಆರಾಧಿಸುವಂತಹ ಮನುಷ್ಯ ಬಾಂಧವರೆನಿಸಿಕೊಂಡಂತಹ ನಮ್ಮ ಸಹೋದರರು ಈ ಸಮಾಜದಲ್ಲಿರುವಾಗ, ನನ್ನಂತೆ ನಿಮ್ಮಂತೆ ಗಾಳಿ, ಬೆಳಕು, ನೀರು ಇವುಗಳನ್ನು ಬಳಸಿಕೊಂಡು ಜೀವಿಸುವಂತಹ ಮನುಷ್ಯರೆನಿಸಿಕೊಂಡಂತಹ ಬಾಬಾಗಳು, ಬೀವಿಗಳು, ಸನ್ಯಾಸಿಗಳು, ಅರ್ಚಕರು, ಸ್ವಾಮೀಜಿಗಳು, ಅದೇ ರೀತಿ ಇನ್ನಿತರ ಮಹತ್ವ ಪಡಿಸುವಂತಹ ವ್ಯಕ್ತಿತ್ವಗಳೆಂದು ಸಾರುವ ಅನೇಕ ಮನುಷ್ಯ ಬಾಂಧವರನ್ನು ಆರಾಧಿಸುವಂತಹ ಮನುಷ್ಯ ಸಹೋದರರು ನಮ್ಮ ಸಮಾಜದಲ್ಲಿರುವಾಗ, ಸೂರ್ಯನನ್ನು, ಚಂದ್ರನನ್ನು, ಇನ್ನಿತರ ನಕ್ಷತ್ರ ತಾರೆಗಳನ್ನು ಆರಾಧಿಸುವಂತಹ ಮನುಷ್ಯ ಸಹೋದರರು ಇರುವಂತಹ ಒಂದು ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅವನಿಗೆ ಈ ಎಲ್ಲ ಅವಕಾಶಗಳನ್ನ ಭಾರತದ ಸಂವಿಧಾನ ಅವನಿಗೆ ನೀಡಿದೆ. ಈಗ ಒಂದು ದಿಕ್ಕಿನಲ್ಲಿ ನಾವು ಹೇಳುತ್ತಾ ಇದ್ದೇವೆ, ನಾವೆಲ್ಲ ಒಂದು. ಆದರೆ ನಾವು ಒಂದಾಗಿರುವುದು ಯಾವುದರಲ್ಲಿ? ಒಬ್ಬ ಕ್ರೈಸ್ತನು ಜನಿಸಿದಂತೆ ಒಬ್ಬ ಮುಸ್ಲಿಮನು ಕೂಡ ಜನಿಸಿರುತ್ತಾನೆ. ಒಬ್ಬ ಮುಸ್ಲಿಮನು ಜನಿಸಿದಂತೆ ಒಬ್ಬ ಹಿಂದುವು ಜನಿಸಿರುತ್ತಾನೆ. ಅಂದರೆ ಅವನು ಜನನವಾಗಿ ಬಂದಿರುವುದು ಅವನ ತಾಯಿಯ ಉದರದಿಂದ. ಅಂದರೆ ಒಟ್ಟಿನಲ್ಲಿ ಅವನ ಸೃಷ್ಟಿ ಪ್ರಕ್ರಿಯೆ ನಡೆದಿರುವುದು ಒಂದೇ ತೆರನಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಆದರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ತತ್ವಗಳಲ್ಲಿ ನಾವು ಭಿನ್ನರಾಗಿದ್ದೇವೆ. ಆ ಕಾರಣದಿಂದ ನಾವು ಇಲ್ಲಿ ಆರಾಧ್ಯರುಗಳನ್ನು ಹಲವಾರು ರೀತಿಯಲ್ಲಿ ಸ್ವೀಕರಿಸಿಕೊಂಡಿದ್ದಾರೆ, ಅಥವಾ ನಾವು ಹಲವಾರು ಆರಾಧ್ಯರನ್ನ ಆರಾಧಿಸುತ್ತಾ ಇದ್ದೇವೆ. ನಾವೆಲ್ಲ ಈ ಸಮಾಜದಲ್ಲಿ ಈ ರೀತಿಯಾಗಿ ಕಲ್ಲು, ಹುಲ್ಲು, ಮುಳ್ಳು, ಹಾವು, ಹೂವು, ಗೋವು ಇತ್ಯಾದಿಗಳನ್ನು ಆರಾಧಿಸುವ ನಾವು ಎಲ್ಲರೂ ಹೇಳುತ್ತಾ ಇದ್ದೇವೆ, ದೇವನು ಒಬ್ಬನೇ.